ಹಾಯ್, ಇವತ್ತು ಮನೆದೆಲ್ಲ ಸುಮಾರಷ್ಟು ಕ್ಲೀನಿಂಗ್ ಇತ್ತು. ಸುಮಾರು ಕ್ಲೀನ್ ಮಾಡಿ ಮುಗಿಯೋ ತನಕ ನೈಟ್ ಆಗಿತ್ತು. ಇನ್ನೂ ಪೆಂಡಿಂಗ್ ಅದೇ ಕೆಲಸ. ಮತ್ತೆ ಟೈಮ್ ಸಿಕ್ಕಿದಾಗ ಮತ್ತೆ ಮಾಡಬೇಕು. ಎಲ್ಲ ಮಾಡಾದ್ಮೇಲೆ ಇವತ್ತು ಬಾಳೆಹಣ್ಣು, ಸಕ್ಕರೆ, ಏಲಕ್ಕಿ ಮತ್ತು ಹಾಲು ಮತ್ತೊಂದು ಸ್ವಲ್ಪ ತುಪ್ಪ, ಸಕ್ಕರೆನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡೆ. ಅದ್ರ ಜೊತೆಲಿ ಏಲಕ್ಕಿನೂ ಹಾಕಿ ಪೌಡ್ರ್ ಮಾಡ್ಕೊಂಡದ್ದು. ಆಮೇಲೆ ಬಾಳೆಹಣ್ಣು ಸಿಪ್ಪೆನ ತೆಗೆದು ಅದನ್ನು ಎಷ್ಟು ಬಾರೀಕ್ ಆಗ್ತದೋ, ಅಂದರೆ ಎಷ್ಟು ತೆಳುವಾಗಿ ಕೊತ್ತಲಿಕ್ಕೆ ಆಗ್ತದೋ, ಕಟ್ ಮಾಡ್ಲಿಕ್ಕೆ ಆಗ್ತದೋ ಅಷ್ಟು ತೆಳುವಾಗಿ ಕಟ್ ಮಾಡ್ಕೊಂಡ್ರೆ ತಿನ್ನುವಾಗ ಬಾಯಿಗೆ ಸಿಗ್ತದೆ. ಇದು ನನ್ನ ಮೋಸ್ಟ್ ಎಲ್ಲ ಟೈಮ್ ಫೇವ್ರೆಟ್ ಜ್ಯೂಸ್, ಪಾಯಸನೋ ಏನಾದರೂ ಒಂದು. ಬಟ್ ಇದು ತುಂಬ ಇಷ್ಟ ನನಗೆ. ಆವಾಗೆಲ್ಲ ನಾವು ಕಾಲೇಜ್ ಆ ಟೈಮಲ್ಲೆಲ್ಲ ಹೋಗಿ ಬಂದಾಗೆಲ್ಲ ಜಾಸ್ತಿ ಮನೇಲಿ ಅಮ್ಮ ಮಾಡಿಡ್ತಾ ಇದ್ಲು ಈ ರೆಸಿಪಿ. ತುಂಬ ಇಷ್ಟ. ಸೊ ಇವಾಗಲೂ ನನ್ನ ಮನೇಲಿ ಹಣ್ಣೇನಾದರೂ ಇದ್ದರೆ, ಅದರಲ್ಲೂ ಬಾಳೆಹಣ್ಣು ತಂದಾಗ ಹೆಚ್ಚಿಗೆ ಉಳಿದ್ರೆ ನಾನು ಹಾಗೆ ತಿನ್ನೋಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ನೋದೇ ಜಾಸ್ತಿ. ಸೊ ಅದಕ್ಕೆ ಇವತ್ತು ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ಕೊಳ್ಳುವ ಅಂತ ಹೇಳಿ ಕಟ್ ಮಾಡ್ಕೊಂಡು ಹಣ್ಣನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಪುಡಿ ಮಾಡಿ ಇಟ್ಕೊಂಡು ಅದೊಂದು ಸಕ್ಕರೆ ಪುಡಿನ ಅದಕ್ಕೆ ಹಾಕಿ ಮತ್ತು ಸ್ವಲ್ಪ ಹಾಲು ಹಾಕಿ ನೀಟಾಗಿ ಅದಕ್ಕೆ ಮಿಕ್ಸ್ ಮಾಡಬೇಕಂದ್ರೆ ಸಕ್ಕರೆ ಮತ್ತು ಹಾಲು ಹಿಡ್ಕೋಬೇಕು. ಇದು ಜಾರಿಗೆ ಸ್ವಲ್ಪ ಉಳ್ದಿತ್ತು, ಅದಕ್ಕೆ ಹಾಲು ಹಾಕಿ ಗುಜ್ಜು ಗುಜ್ಜು ಮಾಡಿ ಹಾಕ್ಕೊಂಡೆ. ಅದಾದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನು ನೀಟಾಗಿ ಕಲಿಸ್ಬೇಕು. ಅದು ಎಷ್ಟು ಹೆಂಗಂದರೆ ಕಲರ್ ಚೇಂಜ್ ಆಗ್ತಾ ಹೋಗ್ತದೆ. ನೀವು ಕುಡಿದು ತಿನ್ನಿ, ಇಲ್ಲ ತಿಂದು ಕುಡೀರಿ, ಒಟ್ಟು ತುಂಬ ಟೇಸ್ಟಿಯಾಗಿರ್ತದೆ. ನಮ್ಮ ಬೆಕ್ಕಂತೂ ನೋಡಿ ನೆಕ್ತವ್ರೆ ತಾಟೆಯ. ಬಾಯ್.